चलेगा नहीं चलेगा नहीं चलेगा नहीं चलेगा RSS ಈ ಭಾರತಕ್ಕೆ ಒಪ್ಪಿಲ್ಲ. ಅವರು RSSನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಿಲ್ಲ. RSSನವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಿಲ್ಲ. RSSನವರು ಈ ಭಾರತದ ಈ ನೆಲದ ಕಾನೂನಿಗೆ ಒಪ್ಪಿಲ್ಲ. ಅಂಥ ಒಂದು ಎಲ್ಲರೂ ಒಪ್ಪದಂಥ ಈ ದೇಶ ದ್ರೋಹಿ ಆರ್ಗನೈಸೇಷನ್ ಏನಪ್ಪ ಅಂದ್ರೆ ಈ RSS. ಆಮೇಲೆ ನೋಂದಣಿ ಇಲ್ಲ, ಅದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ ಅಂದಮ್ಯಾಗ ಇವ್ರು ಮಾಡೋಂಥ ಕೃತ್ಯಗಳು ಬಯಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದರಿಂದ ಯಾವನೊಬ್ಬ ಗುಂಡಾಗಿರಿ ಮಾಡ್ತಿರ್ತಾನೆ, ಯಾವನೊಬ್ಬ ಮರ್ಡರ್ ಮಾಡಿ ಹೋಗಿರ್ತಾನೆ, ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳ್ತಿರ್ತಾರೆ. ಈ ದೇಶದ ಯುವಕರು ಉಳಿಸ್ಬೇಕು, ಈ ದೇಶದ ಕಾನೂನು ಉಳಿಸ್ಬೇಕು, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಉಳಿಸ್ಬೇಕು. RSSನ ನಾಯಕರುಗಳು ಇಡೀ ತಮ್ಮ ಇತಿಹಾಸದಲ್ಲಿ ನೋಡಿದ್ರೆ ಸ್ವತಂತ್ರ ಕಾಲದಲ್ಲಿ ಬ್ರಿಟಿಷರಿಗೆ ಗುಲಾಮಿತನಕ್ಕೆ ಪತ್ರ ಬರೆದು ಮುಚ್ಚಳಿಕೆ ಪತ್ರ ತಗೊಂಡು ಪೆನ್ಷನ್ ತಗೊಂಡು ಒಂದು ಜಾತಿ ಸಂಘಟನೆ, ಅದು ಪ್ರಮುಖವಾಗಿ ಹೇಳಬೇಕಂದ್ರೆ ಬ್ರಾಹ್ಮಣ ಸಮಾಜದ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಒಂದು ಸಂಘಟನೆ ಇವತ್ತು ದೇಶಭಕ್ತಿ ಹೆಸರಿನಲ್ಲಿ ಇವತ್ತು ನಮ್ಮನ್ನು ಗುಲಾಮರಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಸರ್ಕಾರಿ ಆಸ್ತಿಯನ್ನು ದುರ್ಬಳಕೆ ಹೆಂಗೆ ಮಾಡ್ಕೊಂಡ್ರಿ, ನಿಮ್ಮ ಲೆಕ್ಕಪತ್ರ ಏನು, ನಿಮ್ಮ ಸಂಘ ನೋಂದಣಿಯಾಗಿದೆ ಅಂತ ಕೇಳಿದಕ್ಕಾಗಿ ಇವತ್ತು ಇಡೀ ದೇಶ ತುಂಬ BJPಯ ಸಂಘ ಪರಿವಾರದವರು ಅವರ ಮೇಲೆ ಮುಗಿಬಿದ್ದಿರ್ತಕ್ಕಂಥ ನೋಡಿದರೆ RSS ಬಗ್ಗೆ ಸರಿಯಾದ ಕಣ್ಣೋಟ ಇಲ್ಲದಿರೋ ವಿದ್ಯಾರ್ಥಿ ಯುವಕರು ಎಲ್ಲರೂ ಕೂಡ ಅವರ ಪರವಾಗಿ ಮಾತಾಡ್ತಕ್ಕಂಥ ದೇಶಭಕ್ತಿ ಹೆಸರಲ್ಲಿ ಮಾತಾಡ್ತಿದ್ದಾರೆ. ನಾವು ಪ್ರಶ್ನೆ ಮಾಡ್ತೀವಿ, ನಿಮಗೆ ನಿಷೇಧ ಮಾಡಬೇಕು ಬಿಡಬೇಕು ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಇವತ್ತು ಈ ಲಾಠಿಯನ್ನು ಹಿಡ್ಕೊಂಡು ಬೇರೆ ಯುವಕರಿಗೆ ಪ್ರವೋಕ್ ಮಾಡಿ ಅವರನ್ನು ಮಿಸ್ಗೈಡ್ ಮಾಡುವಂಥ ಕೆಲಸ ಈ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಈ ರಾಜ್ಯದಲ್ಲಿ ಜಾತಿವಾದ ಮತ್ತು ಕೋಮು ಗಲಭೆ ಎಬ್ಬಿಸಿದಂಥ ರಾಷ್ಟ್ರ ವಿರೋಧಿ ಆದಂಥ RSS ಬ್ಯಾನ್ ಮಾಡ್ಬೇಕಂತೇಳಿ ಒಂದು ವೇಳೆ ಕೋರ್ಟ್ ಅನುಮತಿ ಕೊಟ್ಟರು, ಅವ್ರಿಗೆ ಬಂದು ರಿಜಿಸ್ಟ್ರೇಷನ್ ಕಾಪಿ ಇತ್ತು, ಅನುಮತಿ ಕೊಟ್ಟರು ಸಹ ಅವ್ರದ್ದೇನು ಲಾಠಿ ಏನದ ಅದು ಹಿಡ್ಕೊಂಡು ಪಥಸಂಚಲನ ಮಾಡಬಾರ್ದಂದು. ಇಂಥ ಜುಜುಬಿಗೂ ಇಂಥ 100 ಇಲ್ಲ ಲಾಖೋ ಗಟ್ಟಲೆ RSS ಜುಜುಬಿ ಬಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾವರ್ದು ಒಂದು ಕೂದಲು ಕಿತ್ತಕ್ಕಾಗೋದಿಲ್ಲ.